ಕೊಲೆಗಾತೆ ಕೊಲೆಗಾತೆ ಏಯ್ ಕಣ್ಣೇನು ಬೆನ್ನಲ್ಲಿ ಇಟ್ಕೊಂಡಿದ್ಯೇನೋ ಗೊತ್ತಾಗಲ್ವಾ ನಿಂಗೆ? ಸಾರಿ ಅಂತಮ್ಮ, ಎಡೋಗ್ಬಿಟ್ಟೆ. ಜೀವ ಸ್ವೀಟ್ ಬಾಕ್ಸ್ ಬರ್ತಿ ಅಷ್ಟೊಂದು ದುಡ್ಡಿತ್ತಲ್ಲ, ನಮ್ಮ ಯಜಮಾನ್ರು ಇವನ್ಗೆ ಇಷ್ಟೊಂದು ದುಡ್ಡು ಯಾಕೆ ಕೊಡ್ತಿದ್ದಾರೆ? 21 ವರ್ಷದಿಂದ ರಚನಾ ರಸ ಕಾಪಾಡೋದಕ್ಕೆ ಕೊಡ್ತಾ ಇದ್ದಾರೆ. ಅಮ್ಮ, ಹಾಗಂತ ನಿಮ್ಮ ಯಜಮಾನ್ರು ಫೋನಲ್ಲಿ ಹೇಳ್ತಾ ಇದ್ರಲ್ಲ, ಇವನಿಗೆ ನಮ್ಮ ರಚನನ್ ಬಗ್ಗೆ ಏನೋ ರಹಸ್ಯ ಗೊತ್ತಿದೆ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಇವನಿಗಲ್ಲಮ್ಮ, ಅವನ ವಯಸ್ಸು ಎಷ್ಟಿರ್ಬೋದು ಹೇಳಿ? ಅಬ್ಬಬ್ಬ ಅಂದ್ರೆ ಒಂದು 28 ವರ್ಷ ಇರ್ಬೋದು. ಹೀಗಿರುವಾಗ 21 ವರ್ಷದಿಂದ ಇವನು ಹೇಗೆ ಹಣ ಕೊಡೋಕ್ಕೆ ಸಾಧ್ಯ? ಹೌದಲ್ಲ, ರಚನಾ ರಹಸ್ಯ ಗೊತ್ತಿರೋರಿಗೆ ಈ ವ್ಯಕ್ತಿ ಯಾವುದೋ ರೀತಿಯಲ್ಲಿ ಸಂಬಂಧಪಟ್ಟವನಾಗಿರ್ತಾನೆ. ಅವ್ರ ಪರವಾಗಿ ಇವನು ಬಂದು ದುಡ್ಡು ತೊಗೊಂಡು ಹೋಗ್ತಾ ಇದ್ದಾನೆ. ಈಗ ಏನ್ ಮಾಡೋದು ನಾವು? ಆ ರಹಸ್ಯ ಗೊತ್ತಿರೋನ್ನ ಕಂಡುಹಿಡಿಯೋದು ಹೇಗೆ? ಇವನ್ನ ಫಾಲೋ ಮಾಡಿದ್ರೆ ಬಹುಶಃ ಸಿಗ್ಬೋದೇನೋ. ಮತ್ತೆ ನಡಿ ಹೋಗೋಣ. ಹೋಗಮ್ಮ ಆ ಕಡೆ. ಹೋಗಮ್ಮ ಆ ಕಡೆ. ಸುಮ್ಮನೆ ಬಿಡಲ್ಲ ನೀನು. ಕೃಷ್ಣ, ನೀವು ಪ್ಯಾನಿಕ್ ಆಗ್ಬಿಡಿ, ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಮೊದಲು ನೀವು ಕಾರಿಂದ ಹೇಳಿಬೇಕು. ಪ್ಯಾನಿಕ್ ಆಗ್ಬಿಡಿ. ಕೊಲೆಗಾತಿ ಕೊಲೆಗಾತಿ ಹೋಗ್ತಿರೋ ನೀನು? ಅಡೆ ಹೋಗಲ್ಲ. ಕೊಲೆಗಾತಿ ಅನ್ಯಾಯವಾಗಿ ಸಾಯಿಸ್ಬಿಟ್ಟಲ್ಲಿ ಅವಳನ್ನ. ಅನ್ಯಾಯವಾಗಿ ಸಾಯಿಸ್ಬಿಟ್ಟಿಯಲ್ಲೇ. ಪಾಪ ನಿನ್ನ ಬಿಡಲ್ಲ, ನಿನ್ ಸಾಯೋವರೆಗೂ ನಿನ್ನ ಹಿಂಬಾಲಿಸ್ತಾ ಇರತ್ತೆ. ನೀನು ಎಕ್ಕುಟ್ಟು ಹೋಗ್ತೀಯ, ಹಾಳಾಗಿ ಹೋಗ್ತೀಯ. ಟೈಗರ್, ಏನ್ ನೋಡ್ಕೊಂಡು ನಿಂತಿದ್ಯಾ? ಕಳ್ಸ ಎಮ್ಮನ. ನಡೆ ಮಾಚೆ, ಇಲ್ಲ ಅಂದ್ರೆ ಓದತಿದ್ಯಾ? ನೋಡ್ಯಾ ನೋಡೋಣ. ಬಿಡ ನಡೆ ಮಾಚೆ. ಬಿಡ ಬಿಡ ಬಿಡ. ಕೊಲೆಗಾತಿ ಅವಳ ಆತ್ಮ ನಿನ್ನ ಬಿಡಲ್ವೇ? ನಿನ್ನ ಸುಡುತ್ತೆ. ಅದನ್ನ ಸಾಯಿಸ್ಬಿಟ್ಟಲೆ ಸಾಯಿಸ್ಬಿಟ್ಟಲೆ. ಕೊಲೆಗಾತಿ ಅಮ್ಮ, ಯಾಕೆ ಆಚೆ ನೋಡ್ತಾ ಇದ್ದೀರಾ? ಜೀವ, ಇದಕ್ಕೂ ಮುಂಚೆ ನಾನು ಈ ರೋಡಿಗೆ ಬಂದಿದ್ದೀನಿ. ನಮ್ಮ ಯಜಮಾನ ನನ್ನ ಮದುವೆ ಆಗೋ ಮುಂಚೆ ಅವರು ಮತ್ತು ಅವ್ರ ಅಣ್ಣಂದಿರು ಇದೇ ರೋಡಲ್ಲೇ ಇದ್ದಿದ್ದು. ನಮ್ಮ ಕಾಲದಲ್ಲಿ ನಾವು ಬಾಳಿ ಬದುಕಿದ ಮನೆ ತೋರಿಸ್ತೀವಿ ಅಂತ ನನ್ನ ನಿಧಿನ ಇಲ್ಲಿಗೆ ಕರ್ಕೊಂಬಂದಿದ್ರು ಜೀವ. ತುಂಬ ವರ್ಷದ ಹಿಂದೆ ಅದು. ಜೀವ, ಅಲ್ಲಿ ಕಾಣಿಸ್ತಿದ್ಯಲ್ಲ, ಆ ಮನೇಲೆ ನಮ್ಮ ಯಜಮಾನ್ರು ಮತ್ತೆ ಅವ್ರ ಅಣ್ಣಂದಿರು ಇದ್ದಿದ್ದು.
ಮೊಮ್ಮಗನೇ ಬಾರ ಇಲ್ಲಿ ಏನಜ್ಜಿ ಎಲ್ಲೆಟ್ಕೆಗೆ ಕಾಸು ಕೊಡ. ನೆನ್ನೆ ತಾನೇ ಒಂದ್ ಕಟ್ ಎಲೆ ಅಡಿಕೆ ಕಡ್ಡಿ ಪುಡಿ ಎಲ್ಲ ತಂದ್ಕೊಟ್ಟೆ ತಾನೆ, ಈಗ ಮತ್ತೆ ಕೇಳ್ತಾ ಇದೀಯಾ? ಇರ್ಲಿ ಕೊಡ. ಆಮೇಲೆ ಕೊಡಿಸ್ತೀನಿ ಬಿಡು. ನಿಮ್ಮ ಯಜಮಾನ್ರ ಹಳೆ ಮನೆಗೂ ಈ ಅಜ್ಜಿ ಮನೆಗೂ ಏನೋ ಕನೆಕ್ಷನ್ ಇದೆ, ಅದಕ್ಕೆ ತಿಂಗಳ ಸ್ವೀಟ್ ಬಾಕ್ಸು ಅಲ್ಲಿ ಹೋಗ್ತಾ ಇರೋದು. ಅದನ್ನ ಹೇಗೆ ತಿಳ್ಕೊಳ್ಳೋದು? ಯೋಚನೆ ಮಾಡ್ತೀವಿ. ಅಜ್ಜಿ ಅಂಗಡಿಗೆ ಹೋಗ್ತಾ ಇದ್ದೀನಿ, ಏನಾದ್ರು ತಾಂಬರ್ಲಾ? ಇನ್ನೇನ್ ಕೇಳ್ತೀನೋ, ಎಲೆ ಅಡಿಕೆ ತಗೊಂಬರ್ಲ? ಸರಿ. ಅವನು ಅಂಗಡಿ ಹೋಗಿ ಬರೋಷ್ಟರಲ್ಲಿ ನಾವು ಅಜ್ಜಿನ ಮಾತಾಡಿಸ್ಬೇಕು. ರಚನಾ ನಿಮ್ಗೇನು ಆಗಿಲ್ಲ, ರಿಲ್ಯಾಕ್ಸ್ ಆಗಿರಿ. ನೋಡಿ, ಜೀವ ಹೇಳ್ಕೊಟ್ಟಿರೋ ಟೆಕ್ನಿಕ್ನ ಯೂಸ್ ಮಾಡಿ. ಜೋರಾಗಿ ಉಸಿರು ತಗೊಂಡು ಉಸಿರು ಬಿಡಿ. ನೀರು ಕುಡಿದ್ರೆ ಸ್ವಲ್ಪ ಮೈಂಡ್ ಕೂಲ್ ಆಗುತ್ತೆ. ತರ್ತೀನಿ ಇದು. ನಮಸ್ಕಾರ. ಯಾರು ಗುರ್ತು ಸಿಕ್ಲಿಲ್ವೇ? ಏರೇ ಹೊಸಬ್ರು, ಹಂಗಾಗಿ ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಹಂಗ ಚೆನ್ನಾಗಿದ್ದೀರಾ? ಹೂನಪ್ಪ, ಸಂದಾಗಿವ್ನಿ. ನೀ ಸಂದಾಗಿದೀಯಾ? ವಾ, ಎಲ್ಲಡಿಕೆ ಶೋಕಿ ಇದೆಯಾ ನಿಮ್ಗೆ? ಏನಪ್ಪ ಮಾಡೋದು, ಒತ್ತೋಗ್ಬೇಕಲ್ವಾ? ಅಯ್ಯೋ, ಕಾಸು ಯಾಕಪ್ಪ ಮಾಡುತ್ತಾ ಇದೀಯಾ? ನಮ್ಮಜ್ಜಿ ನೋಡೋಕ್ಕೂ ನಿಮ್ಮ ಥರನೇ ಯಾವಾಗಲೂ ಬಾಯಿ ತುಂಬ ಎಲ್ಲಡಿಕೆ ಹಾಕ್ಕೊಂಡು ಜಿಗಿಯೋರು. ನಾನು ಊರಿಗೆ ಹೋದಾಗಲ್ಲ ಇಲ್ಲಡಿಕೆಗೆ ಕಾಸು ಕೊಡು ಮಗ ಅಂತ ಕೇಳೋರು. ಪುಣ್ಯ ಆತಗೆತ್ತಿ. ಈಗಿಲ್ಲ. ನಿಮ್ಮನ್ನು ನೋಡಿದ್ನ ನನಗೆ ನಮ್ಮ ಅಜ್ಜಿ ನೆನಪಾಗೋಯ್ತು. ಮೊಮ್ಮಗ ಅಂದ್ಕೊಂಡು ತಗೊಳ್ಳಿ ಅಜ್ಜಿ. ಆಯ್ತಪ್ಪ, ಸಮಾಧಾನ ಮಾಡು, ಸಮಾಧಾನ ಮಾಡು. ಎತ್ಕತ್ತೀನಿ. ಹೌದು, ಇಲ್ಲೇನು ಬಂದದ್ದು? ಈ ರೋಡಲ್ಲಿ ಒಂದು ಮನೆ ಸೇಲಿಗಿದೆ ಅಂತ ಬ್ರೋಕರ್ ಹೇಳ್ದ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ನಾನು ಮತ್ತೆ ನಮ್ಮ ಅತ್ತೆ ಬಂದ್ವಿ. ಈ ರೋಡಲ್ಲಿ ಯಾವ ಮನೆ ಆಯ್ತಪ್ಪ ಸೇಲ್ಗೆ? ಅಲ್ಲಿ ನೋಡಿ, ಆ ಮೂಲೆಯಲ್ಲಿರೋ ಮನೆ. ಕೊಂಪೆನಾ? 22 ವರ್ಷದಿಂದ ಖಾಲಿ ಬಿದ್ದೈತೆ ಅದು. ಯಾಕಜ್ಜಿ, ದೆವ್ಗಳ ವಾಸ ಆಗಿರೋ ಮನೆನ ಅದು? ಅದಕ್ಕೆ ಯಾರು ಕೊಂಡ್ಕೋತಾ ಇಲ್ವಾ? ಒಂದು ಕಾಲದಾಗೆ ಬಂಗಾರದಂಥ ಮನೆ. ಗಣೇಶ, ಮನೋಹರ, ತೇಜ ಅಂತ 3 ಜನ ಅಣ್ಣ ತಮ್ಮಂದಿರಿದ್ರು. ದೊಡ್ಡವನು ಗಣೇಶ, ಎರಡನೇವನು ಮನೋಹರ, ಕೊನೆಯವನು ತೇಜ. 3 ಜನನು ಬಹಳ ಒಳ್ಳೆ ಹುಡುಗರು. ದೊಡ್ಡಣ್ಣ ಗಣೇಶ ಅಂದ್ರೆ ತಮ್ಮಂದಿರಿಗೆ ಪ್ರಾಣ. ಯಾಕೆಂದ್ರೆ ಗಣೇಶನೇ ತಮ್ಮಂದಿರನ್ನ ಬಹಳ ಕಷ್ಟಪಟ್ಟು ಬೆಳೆಸಿದ್ದು. ಅನ್ಯೋನ್ಯವಾಗಿದ್ರು ಆ ಪೀಡೆ ಕಾಲಿಡೋ ತನಕ. ಪೀಡೆನಾ? ಯಾರಜ್ಜಿ ಅದು? ನೀವು ಸ್ವಲ್ಪ ಆರಾಮವಾಗಿರಿ, ಚೇತರಿಸ್ಕೊಳ್ಳಿ ಮೊದಲು. ರಚನಾ, ನಾವು ತಡ ಮಾಡದೆ ಪಕ್ಕದಲ್ಲಿರೋ ಆಸ್ಪತ್ರೆಗೆ ಹೋಗೋಣ. ರಚನಾ ಮೇಡಮ್, ಅವಳಿಗೆ 2 ಕಟ್ ಕಳ್ಸಿದ್ದೀನಿ. ನಿಮ್ಮ ತಂಟೆಗಳಿಗೆ ಬರಲ್ಲ. ಟೈಗರ್, ನಾನು ಅರ್ಜೆಂಟಾಗಿ ಅಮ್ಮನ ಮೀಟ್ ಮಾಡಬೇಕು.
ಮೇಡಮ್ ವಜ್ರೇಶ್ವರಿ ಮೇಡಮ್ ಯಾವುದೋ ಮೀಟಿಂಗ್ ಅಂತ ಹೋಗಿದ್ದಾರೆ. ಈಗ ಸಿಗ ಸ್ವಲ್ಪ ಕಷ್ಟ ಮೇಡಮ್. ನಾನು ಈಗಲೇ ಮೀಟ್ ಮಾಡಬೇಕು. ಕೊಟ್ಟಿರೋ ಏಟಿಗೆ ನೀ ನನಗೆ ಫೋನ್ ಮಾಡ್ತೀಯ ಅಂತ ಗೊತ್ತು ಕಣೆ. ಅಯ್ಯೋ ಅಮ್ಮ ಫೋನ್ ತೆಗಿತಾ ಇಲ್ಲ. ಮತ್ತೆ ಟ್ರೈ ಮಾಡಿ. ಅಯ್ಯೋ ಅಮ್ಮ ಫೋನ್ ತೆಗಿತಾ ಇಲ್ಲ. ಟೈಗರ್ ಹೇಳ್ತಿದ್ದಾನಲ್ಲ ಅವ್ರು ಯಾವುದೋ ಮೀಟಿಂಗಲ್ಲಿ ಇದ್ದಾರೆ ಅಂತ. ಅವ್ರು ಆಮೇಲೆ ಫೋನ್ ಮಾಡ್ಬೋದು. ಬನ್ನಿ ನಾವು ಮನೆಗೆ ಹೋಗೋಣ. ಇಲ್ಲ ನಾನು ಅಮ್ಮನ ನೋಡ್ಲೇಬೇಕು. ಮತ್ತೆ ಟ್ರೈ ಮಾಡ್ತೀನಿ. ಅಮ್ಮ ಪ್ಲೀಸ್ ರಿಸೀವ್ ಮಾಡಮ್ಮ. ರಚನಾ, ನಾನು ಮೀಟಿಂಗಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಅಮ್ಮ 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 ಒಂದು ನಿಮಿಷ ಅಮ್ಮ. ಅಮ್ಮ ಇದು ಮಜಾ ಅಂದ್ರೆ. ರಚನಾ, ಯಾಕೆ ಪುಟ್ಟ ಎಷ್ಟು ಪ್ಯಾನಿಕ್ ಆಗಿದ್ಯಾ? ಏನಾಯ್ತು? ಅಮ್ಮ ಅಮ್ಮ ನಾನು ಇಮಿಡಿಯೇಟ್ ಆಗಿ ನಿನ್ನ ನೋಡ್ಬೇಕಮ್ಮ. ಹೌದಾ? ನಾನು ಬೇರೆ ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇದ್ದೀನಲ್ಲಮ್ಮ. ಸರಿ, ಇಲ್ಲೇ ಹತ್ರದಲ್ಲಿ ಒಂದು ಬೆಟ್ಟ ಇದೆ, ಅಲ್ಲಿಗೆ ಬಂದ್ಬಿಡು. ನಾನು ಟೈಗರ್ಗೆ ಲೊಕೇಶನ್ ಕಳಿಸ್ತೀನಿ. ಸರಿ ಅಮ್ಮ ಸರಿ. ಈ ವಜ್ರೇಶ್ವರಿ ನಾರ್ಮಲ್ ಆಗೇ ಮಾಸು, ತಲೆ ಕೆಟ್ಟರೆ ಮೆಂಟಲ್ ಮಾಸು. ಬಾ ಕೋಸಂಬರಿಗೆ ಇಷ್ಟು ಒದ್ದಾಡ್ಬಿಟ್ಟೆ ನೀನು. ಇನ್ನು ನಾನು ಬಡಿಸೋ ಫುಲ್ ಮೀಲ್ಸ್ಗೆ ಏನಾಗ್ಬಿಡ್ತೀಯೋ. ಮೇಡಮ್ ಲೊಕೇಶನ್ ಕಳಿಸಿದ್ದಾರೆ. ಬಾ ಟೈಗರ್ ಹೋಗೋಣ. ನಡೀರಿ. ನೀವು ಎಲ್ಲಿಗೆ ಬರ್ತೀರಾ? ನಿಮಗೆ ಏನು ಕೆಲಸ ಅಲ್ಲೇ? ಸಾರಿ ಬಲ, ಐಮ್ ಸಾರಿ. ನನಗೇನಾಗ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ. ಅಪ್ಪನ ಹತ್ರ ನಾನು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕು. ದಯವಿಟ್ಟು ಏನು ಅನ್ಕೊಂಬೇಡಿ. ಸಾರಿ. ನೀವು ಬೈಯೋದಲ್ಲ, ಒಂದೇಟ್ ಹೊಡೆದ್ರೂ ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದನ್ನ ಮನೇಲಿ ಮಾತಾಡ್ಕೊಳ್ಳೋಣ. ನೀವು ಹೊರಡಿ. ಬನ್ನಿ ಕೂತ್ಕೊಳ್ಳಿ. ಸಾರಿ ಬಾಲ. ಅಯ್ಯೋ ನಾನೇನು ಫೀಲ್ ಮಾಡ್ಕೊಂಡಿಲ್ಲ. ನಿಮ್ಮನ್ನ ಈ ಅವತಾರದಲ್ಲಿ ನಾನು ನೋಡೋಕ್ಕಾಗಲ್ಲ. ಫಸ್ಟು ರಿಕವರಿ ಆಗಿ ನಡಿ ಹೊಡಿ. ಆ ಕಾರ್ನ ಫಾಲೋ ಮಾಡಿ. ಕಾರಣ ಯಾಕೆ ಸರ್ ಫಾಲೋ ಮಾಡಬೇಕು? ಯಾಕೆ ಅಂದ್ರೆ ನಾನು ಮಫ್ತಿಲಿರೋ ಇನ್ಸ್ಪೆಕ್ಟ್ರು, ಆ ಕಾರಲ್ಲಿ ಹೋಗ್ತಿರೋರು ಕಳ್ಳರು. ಇನ್ನೇನಾದ್ರು ಇನ್ಫಾರ್ಮೇಶನ್ ಬೇಕಾ? ಸಾಕು. ಗಣೇಶ ಅವನ ತಮ್ಮಂದ್ರು ವ್ಯಾಪಾರ ಮಾಡ್ತಾ ಇದ್ರು. ಹಣದ ಸೂರಿ ಮಳೆನೇ ಆಯ್ತಾ ಇತ್ತು. ಆ ವಜ್ರೇಶ್ವರಿ ಕಣ್ಣು ಅದ್ರ ಮೇಲೆ ಬಿತ್ತು. ವಜ್ರೇಶ್ವರಿ ಅನ್ನೋರು ದೊಡ್ಡ ಕುಟುಂಬದವರಾ? ದೊಡ್ಡ ಕುಟುಂಬನ. ಆ ಮುಸ್ಲಿಗೆ 3 ಹೊತ್ತು ಊಟ ಸಿಕ್ಕೋದೇ ಕಷ್ಟ ಆಯ್ತು ಅಂತ ಬಡತನ. ಅವಳ ಅಣ್ಣ ಒಬ್ಬ ದೊಡ್ಡ ರೌಡಿ, ಯಾವುದಕ್ಕೂ ಪ್ರಯೋಜನ ಇರಲಿಲ್ಲ.
ಅದು ಹೆಂಗೋ ವಜ್ರೇಶ್ವರಿ ಗಣೇಶನ್ನ ಹೊಲಿಸ್ಕೊಂಡ್ಬಿಟ್ಲು, ಮದುವೆನೂ ಆಗ್ಬಿಟ್ಲು. ಮನೆ ಕಾಲಿಟ್ಟಿದ್ದೆ ತಡ ಎಲ್ಲದನ್ನು ತನ್ನ ಕಂಟ್ರೋಲಿಗೆ ತಕೊಂಡ್ಬಿಟ್ಲು. ಅವಳು ಆಡಿದ್ದೆ ಆಟ, ಅವಳದೇ ರಾಜ್ಯಭಾರ. ಅವಳು ಎದುರಾಗಿ ಯಾರು ಮಾತಾಡೋ ಹಂಗಿಲ್ಲ. ರಾಣಿ ಥರ ಮೆರೆದ್ಲು. ಹಿಂಗಿರುವಾಗ ಒಂದಿನ ಅವಳ ಮನೇಲಿ ಸಂಭ್ರಮ. ವಜ್ರೇಶ್ವರಿ ಗರ್ಭಿಣಿ ಆಗಿದ್ಲು. ಗಣೇಶ ಅಂತೂ ಇಡೀ ಊರ್ಗೇನೆ ಸಿಹಿ ಹಂಚಿದ್ದ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಗಣೇಶ ಇದ್ದಕ್ಕಿದ್ದಕ್ಕೆ ಸತ್ತೋದ. ಆ ಚಿಂತೆನಾಗೆ ವಜ್ರೇಶ್ವರಿಗೆ ಗರ್ಭಪಾತ ಆಗೋಯ್ತು.